ಯೇಸು ರಕ್ಷಕನಿಗೆ ಯೋಗ್ಯವಾದ ಪಾತ್ರೆ. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 10. ಭಕ್ತರಾದ ಜಾನ್ ಹೈಡ್ರವರು ಈ ಲೋಕದಲ್ಲಿ ಬದುಕಿದ್ದು ಬಹಳ ಸ್ವಲ್ಪ ಕಾಲ ಮಾತ್ರವೇ. 50 ವರ್ಷಗಳಾಗುವ ಮೊದಲೇ ಅವರ ಈ ಲೋಕ ಪ್ರಯಾಣ ಮುಗಿದಿತ್ತು. ಆದರೆ ಅವರು ದೇವರನ್ನೇ ಪ್ರೀತಿಸಿ ಆತನಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ತನ್ನ ಕೊನೆಯ ಉಸಿರಿರುವವರೆಗೂ ಆತನ ಸೇವೆಯನ್ನು ಮಾಡಿದರೆ ಹೊರತು ಬೇರೆ ಯಾವುದನ್ನು ಅವರು ಯೋಚಿಸಲೇ ಇಲ್ಲ. ಅವರ ಪರಿಶುದ್ಧ ಜೀವಿತದಿಂದಲೂ ಅವರ ಪ್ರೀತಿ, ಶಾಂತಗುಣ, ಪ್ರಾರ್ಥನೆಗಳು, ದೇವರಿಗೆ ಯಾವಾಗಲೂ ಸಲ್ಲಿಸುತ್ತಿರುವ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಇವುಗಳು ತಮ್ಮ ಹೃದಯಗಳನ್ನು ಸ್ಪರ್ಶಿಸುತ್ತಿದ್ದವು. ಅದರಿಂದ ನಾವೆಲ್ಲರೂ ಉತ್ತೇಜನ ಹೊಂದಿ ಹೊಸ ಜೀವಿತವನ್ನು ಜೀವಿಸುತ್ತಿದ್ದೆವು ಎಂದು ಆ ಸಭೆಯ ಮಕ್ಕಳು ಹೇಳುತ್ತಿದ್ದುದುಂಟು. ಸೇವಕರುಗಳು, ಗುರುಗಳು, ಹೇರಳವಾದ ದೇವರ ಮಕ್ಕಳು ಅವರ ಮಾದರಿಯನ್ನು ಅನುಸರಿಸುತ್ತಿದ್ದರು. ಆದುದರಿಂದ ಆತ್ಮೀಯ ಪ್ರಯೋಜನವನ್ನು ಹೊಂದಿದ ಜನರು ಹೇಳಿದ ಮಾತುಗಳು, ಬರೆದಿರುವ ಸಾಕ್ಷಿಗಳು ಅನೇಕ. ಅವುಗಳಲ್ಲಿ ಕೆಲವನ್ನು ಹೇಳುವುದರಿಂದ ನಮ್ಮ ಆತ್ಮಿಕ ಜೀವನಕ್ಕೆ ಬಹಳ ಪ್ರಯೋಜನವಾಗುತ್ತದೆ. ಭಕ್ತರಾದ R.M. ಪ್ಯಾಟರ್ಸನ್ ಜಾನ್ ಹೈಡ್ರವರ ಆತ್ಮಗಳನ್ನು ಹಿಡಿಯುವುದರಲ್ಲಿ ಶಕ್ತಿವಂತರಾಗಿದ್ದರು ಎಂದು ಹೇಳುತ್ತಾರೆ. ಇದು ನಿಜವಾಗಿಯೂ ಸತ್ಯ. ಒಬ್ಬನು ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ನಡೆಸಬೇಕಾದರೆ ಮೊದಲು ಅವನು ಎಲ್ಲವನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯೇಸು ಗಲಿಲೆಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 18-20. ಜಾನ್ ಹೈಡ್ರವರು ಅನುದಿನವೂ ತಮ್ಮ ಜೀವಮಾನ ಪೂರ್ತಿ ಕ್ರಿಸ್ತನನ್ನೇ ಹಿಂಬಾಲಿಸುತ್ತಿದ್ದರು. ಆತ್ಮಗಳಿಗಾಗಿ ಏಕಾಂತವಾಗಿ ಪ್ರಾರ್ಥಿಸುತ್ತಿದ್ದರು. ಎಷ್ಟು ಪ್ರಾರ್ಥಿಸಿದರೂ ಅವರಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಮಕ್ಕಳೊಂದಿಗೆ ತಾವೇ ನೇರವಾಗಿ ಸಂಧಿಸಿ ವಾಕ್ಯದ ಮೂಲಕವಾಗಿ ಪ್ರೀತಿಯಿಂದ ಆದರಣೆಯಿಂದ ಅವರನ್ನು ಮಾತನಾಡಿಸಿ ಕ್ರಿಸ್ತನ ಬೆಳಕಿನೆಡೆಗೆ ನಡೆಸುತ್ತಿದ್ದರು. ಪರಿಚಯವಿಲ್ಲದ ವ್ಯಕ್ತಿಯನ್ನು ಸಂಧಿಸುವಾಗ ಒಂದೇ 1 ನಿಮಿಷವೇ ಅವನೊಂದಿಗೆ ಮಾತನಾಡುವ ಸಂದರ್ಭ ಸಿಕ್ಕರೂ ಅಷ್ಟರಲ್ಲೇ ಸತ್ಯವೇದದ ಒಂದು ಭಾಗದ ಮೂಲಕ ಅದರಲ್ಲಿರುವ ಮಧುರ ನುಡಿಗಳನ್ನು ಅವನಿಗೆ ತಿಳಿಸುತ್ತಿದ್ದರು. ಅವನನ್ನು ರಕ್ಷಣೆಯ ಅನುಭವಕ್ಕೆ ನುಡಿಸಲು ಪ್ರಯತ್ನಿಸುತ್ತಿದ್ದರು. ಒಂದು ಸಾರಿ ಲೋಕದಲ್ಲಿ ಉಲ್ಲಾಸದಿಂದಲೂ ಸಂತೋಷದಿಂದಲೂ ತನ್ನ ದಿನಗಳನ್ನು ಕಳೆಯುತ್ತಿದ್ದ ಒಬ್ಬ ಸ್ತ್ರೀಯು ಹೈಡ್ರವರ ಬಳಿಗೆ ಬಂದು ತಮಾಷೆಯಿಂದ, ಅಯ್ಯ ಹೈಡ್ರವರೇ, ನಾಟ್ಯವಾಡುವ ಒಬ್ಬ ಸ್ತ್ರೀಯು ಮೋಕ್ಷಕ್ಕೆ ಹೋಗುವುದು ಸಾಧ್ಯವೇ ಎಂದು ಕೇಳಿದರಂತೆ. ಅದಕ್ಕೆ ಅವರು ಆ ಸ್ತ್ರೀಯನ್ನು ನೋಡಿ ಮುಗುಳ್ನಗೆ ನಗುತ್ತಾ ಶಾಂತಿಯಿಂದ, ಅಮ್ಮ ತನ್ನ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಿಸಲ್ಪಟ್ಟ ನಿಶ್ಚಯದೊಂದಿಗೆ ಸಂತೋಷದಿಂದಲೂ ಸಮಾಧಾನದಿಂದಲೂ ಕ್ರಿಸ್ತನ ಬಳಿಗೆ ಬರುವುದಾದರೆ ಅವನಾಗಲಿ ಅವಳಾಗಲಿ ಮೋಕ್ಷಕ್ಕೆ ಸೇರಬಹುದು. ದೇವರಿಂದ ದೊರಕುವ ಆ ಆನಂದವನ್ನು ಬೇರೆ ಯಾರಿಂದಲೂ ಯಾವುದರಿಂದಲೂ ಹೊಂದುವುದು ಸಾಧ್ಯವಿಲ್ಲ. ದೈವಿಕ ಸಂತೋಷಕ್ಕೂ ನಾಟ್ಯಕ್ಕೂ ಬಹಳ ಹತ್ತಿರ ಸಂಬಂಧವುಂಟು ಎಂದು ಹೇಳುತ್ತಾ ದಾವೀದನ ಕೀರ್ತನೆಗಳಿಂದ ಆಯ್ದ ಕೆಲವು ಭಾಗಗಳನ್ನು ಆಧಾರವಾಗಿ ತೋರಿಸಿದರಂತೆ. ಇಂಥ ಸಂತೋಷವನ್ನು ನೀವು ಎಂದಾದರೂ ಅನುಭವಿಸುವುದುಂಟಾ ಎಂದು ಕೇಳಿ ಅನೇಕ ವಾಕ್ಯಗಳನ್ನು, ರಕ್ಷಣೆಯ ಮಾರ್ಗವನ್ನು ಅವರಿಗೆ, ಅಮ್ಮ ಈ ಒಂದು ಭಾಗ್ಯವನ್ನು ಹೊಂದುವವರೆಗೂ ತೃಪ್ತಿ ಹೊಂದಲಾರಿರಿ ಎಂದು ಹೇಳಿ ಕಳುಹಿಸಿದರಂತೆ. ನಿಜವಾದ ಸಂತೋಷದಿಂದ ನೀವು ನಾಟ್ಯವಾಡಿರಿ ಎಂದರಂತೆ. ಇಡೀ ಲೋಕದಲ್ಲೆಲ್ಲ ಪ್ರಯಾಣ ಮಾಡಿ ಅನೇಕ ದೇಶಗಳಲ್ಲಿ ಸೇವೆ ಮಾಡಿದ ಡಾಕ್ಟರ್ ಚಾಪ್ಮನ್ ಎಂಬ ಸುವಾರ್ಥ ಸೇವಕರು ಭಕ್ತರಾದ ಹೈಡರವರ ಜೊತೆಯಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಅವರ ಜೊತೆಯಲ್ಲಿ ಪ್ರಾರ್ಥನೆಯ ಐಕ್ಯತೆಯಲ್ಲಿದ್ದು ಸತ್ಯವಾದ ಅರ್ಥವುಳ್ಳ ಪ್ರಯೋಜನವಾಗುವಂಥ ಪ್ರಾರ್ಥನೆ ಜೀವಿತ ಎಂದರೆ ಹೈಡ್ರವರದ್ದು. ಅವರಿಂದಲೇ ನಾನು
ಈ ಸತ್ಯಾಂಶಗಳನ್ನು ಕಲಿತೆನು, ತಿಳಿದುಕೊಂಡೆನು ಎಂದು ಸಾಕ್ಷಿ ಹೇಳಿದ್ದಾರೆ. ಭಾರತದಲ್ಲಿ ಹೈಡ್ರವರ ಬಗ್ಗೆ ಇದೇ ರೀತಿಯ ಸಾಕ್ಷಿ ಹೇಳಿದವರು ನೂರಾರು ಜನರು. ಜಾನ್ ಹೈಡ್ರವರ ಆಪ್ತಮಿತ್ರರು ಅವರ ಪ್ರಾರ್ಥನಾ ಕೂಟಗಳಲ್ಲಿಯೂ ಭಾಗಿಗಳಾಗುತ್ತಿದ್ದ ಕೆಲವೇ ದಿನಗಳ ಹಿಂದೆಯಷ್ಟೇ ಕರ್ತನಲ್ಲಿ ನಿದ್ರೆ ಹೋಗಿದ್ದ ಜೆ ಪೆಂಗ್ವರ್ನ್ ಜೋನ್ಸ್ ಎಂಬವರು ಹೈಡ್ರವರ ಬಗ್ಗೆ ಪ್ರಾರ್ಥನೆಯ ಜೀವಿತ ಎಂದರೆ ಏನೆಂಬುದನ್ನು ನಾನು ಹೈಡ್ರವರಿಂದಲೇ ಕಲಿತೆನು ಎನ್ನುತ್ತಾರೆ. ನಿಜವಾಗಿಯೂ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜೀವಿತ ಎಷ್ಟು ಶ್ರೇಷ್ಠ ಎಂಬುದನ್ನು ನಾನು ಅವರಿಂದ ಕಲಿತೆನು ಎನ್ನುತ್ತಾರೆ. ಅವರೊಂದಿಗೆ ನನ್ನನ್ನು ಸೇರಿಸಿದ ದೇವರಿಗೆ ಸ್ತೋತ್ರ ಎನ್ನುತ್ತಾರೆ. ಜಾನ್ ಹೈಡ್ರವರ ಭಕ್ತಿ, ಪರಿಶುದ್ಧತೆ, ಜೀವಿತದ ಪರಿಪೂರ್ಣತೆಯನ್ನು ಗ್ರಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಯೇಸು ಕ್ರಿಸ್ತನನ್ನೇ ಎತ್ತಿ ಹಿಡಿದು ಆತನನ್ನೇ ಮಹಿಮೆಪಡಿಸುವ ಅವರ ಜೀವಿತವು ನನ್ನನ್ನು ಬಹಳವಾಗಿ ಆಕರ್ಷಿಸಿದೆ. ಅವರ ಮೂಲಕವಾಗಿ ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ರಕ್ಷಕನನ್ನು ತಿಳಿದುಕೊಳ್ಳುವ ಹಾಗಾಯಿತು. ಯೇಸು ಕ್ರಿಸ್ತನ ಪ್ರಾರ್ಥನಾ ಜೀವಿತವು ಹೈಡ್ರವರ ಜೀವಿತದಲ್ಲಿ ಪ್ರತಿಫಲಿಸುತ್ತಿರುವುದನ್ನು ಕಂಡಿದ್ದೇನೆ. ಇಷ್ಟು ಶಕ್ತಿ ತುಂಬಿದ ಪ್ರಾರ್ಥನೆಯ ಅನುಭವವನ್ನು ನಾನು ಹೊಂದಿಕೊಳ್ಳಲು ನನ್ನ ಇಷ್ಟವು ಇನ್ನೂ ಪೂರ್ತಿಯಾಗಲಿಲ್ಲ. ಇನ್ನೂ ನಾನು ಅದರಲ್ಲಿ ಹೆಚ್ಚಾಗಿ ಮುಂದುವರಿಯಬೇಕು ಎಂದು ಬರೆದಿದ್ದಾರೆ. ಇಷ್ಟು ಶಕ್ತಿಯುತವಾದ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಜೀವನದ ಅನುಭವವನ್ನು ಜಾನ್ ಹೈಡ್ರವರು ಹೇಗೆ ಪಡೆದರು? ತನ್ನ ಜೀವನ ಪೂರ್ತಿ ದೇವರ ಸೇವೆಗೆಂದೇ ಪ್ರತಿಷ್ಠೆ ಮಾಡಿಕೊಳ್ಳಲು ಅವರನ್ನು ಉತ್ತೇಜಿಸಿದವರು ಯಾರು? ಪ್ರಾರ್ಥನೆಯ ಜೀವಿತದ ರಹಸ್ಯವನ್ನು ಅವರು ಹೇಗೆ ಕಲಿತರು? ಇಂಥ ಪ್ರಶ್ನೆಗಳು ಅವರ ಹತ್ತಿರದ ಸ್ನೇಹಿತರು, ಮಿಷನರಿಗಳು, ಸೇವಕರು ತಮ್ಮಲ್ಲಿ ಹಾಕಿಕೊಂಡಿದ್ದರು. ಆದರೆ ಇವೆಲ್ಲಕ್ಕೂ ಅವರಿಂದ ಉತ್ತರ ಪಡೆಯುವುದು ಕಷ್ಟ. ಏಕೆಂದರೆ ಜಾನ್ ಹೈಡ್ರವರು ತಮ್ಮ ಬಗ್ಗೆಯೋ ತಮ್ಮ ಪ್ರಾರ್ಥನೆಯ ಬಗ್ಗೆಯೋ ಯಾರ ಹತ್ತಿರವೂ ಹೇಳಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಆದರೆ ಕ್ರಿಸ್ತನ ಪ್ರಾರ್ಥನೆಯ ಜೀವಿತವನ್ನೇ ಕುರಿತು ಎಡೆಬಿಡದೆ ಪ್ರತಿಫಲಿಸುತ್ತಿದ್ದರು. ಜಾನ್ ಹೈಡ್ರವರನ್ನು ಆತ್ಮಗಳಿಗಾಗಿ ಅವರಿಗಿದ್ದ ಭಾರವನ್ನು ಕಣ್ಣಾರೆ ಕಂಡ ಪೆಂಗ್ವರ್ನ್ ಜೋನ್ಸ್ರವರು ಹೇಗಾದರೂ ಈ ಅದ್ಭುತ ಮನುಷ್ಯನ ಕುರಿತು ಇನ್ನು ಅಧಿಕವಾಗಿ ತಿಳಿದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಒಂದು ದಿನ ಮೇಲೆ ಹೇಳಲ್ಪಟ್ಟ ಎಲ್ಲ ಪ್ರಶ್ನೆಗಳನ್ನು ಅವರ ಬಳಿ ನೇರವಾಗಿ ಕೇಳಿಯೇ ಬಿಟ್ಟರು. ಜಾನ್ ಹೈಡ್ರವರ ಭಕ್ತಿಯ ಜೀವಿತಕ್ಕೆ ಮಾದರಿಯಾಗಿದ್ದ ಅವರ ಪ್ರೀತಿಯ ತಂದೆ ತಾಯಿಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಸಂತೋಷದಿಂದಲೂ ಕೃತಜ್ಞತೆಯಿಂದಲೂ ಹೇಳುತ್ತಾರೆ. ಅವರ ತಂದೆಯು ಪ್ರೆಸ್ಬಿಟೇರಿಯನ್ ಚರ್ಚಿನ ಸಭಾಪಾಲಕರಾಗಿದ್ದರು. ಅವರು ಅನೇಕ ವರ್ಷಗಳು ಸೇವೆ ಮಾಡಿದ್ದಾರೆ. ಜಾನ್ ಹೈಡ್ರವರ ತಾಯಿಯವರು ಅವರ ತಂದೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಭಾಗಿಗಳಾಗುತ್ತಿದ್ದರು. ದೇವರು ಅವರಿಗೆ ಸುಂದರವಾಗಿ ಹಾಡುವ ತಲಾಂತನ್ನು ಕೊಟ್ಟಿದ್ದನು. ಅವರು ಆ ತಲಾಂತನ್ನು ಕ್ರಿಸ್ತನ ಸೇವೆಗಾಗಿಯೇ ಸಂಪೂರ್ಣವಾಗಿ ಅರ್ಪಿಸಿಬಿಟ್ಟಿದ್ದರು. ಅವರು ಹಾಡುಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಹೇಳುವಾಗ ಅವರ ಮಕ್ಕಳು ಕೂಡ ಅವರನ್ನೇ ಅನುಸರಿಸಿ ಹಾಡುತ್ತಿದ್ದು ದೇವರನ್ನು ಮಹಿಮೆಪಡಿಸುತ್ತಿದ್ದರು. ಅವರ ಜೀವಿತ ಎಲ್ಲರಿಗೂ ಮಾದರಿಯಾಗಿತ್ತು. ಇಂಥ ಇಷ್ಟು ದೊಡ್ಡ ಆಶೀರ್ವಾದವನ್ನು ಹೊಂದಿದ ಕುಟುಂಬದಲ್ಲಿ ಬೆಳೆದ ಹೈಡ್ರವರ ಮನಸ್ಸಿನಲ್ಲಿ ತಾನು ಒಬ್ಬ ಮಿಷನರಿಯಾಗಿ ಭಾರತ ದೇಶಕ್ಕೆ ಹೋಗಿ ಕ್ರಿಸ್ತನನ್ನು ಅರಿಯದ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಿ ಅವರನ್ನು ರಕ್ಷಕನ ಬಳಿಗೆ ನಡೆಸಬೇಕೆಂಬ ಉದ್ದೇಶವೂ ಹಂಬಲವೂ ಅವರಿಗಿತ್ತು. ಆದರೆ ಅವರು ಬಹಳ ಚಿಕ್ಕವರಾಗಿದ್ದಾಗಲೇ ಇನ್ನು ಅಧಿಕವಾಗಿ ತಿಳಿಯಬೇಕಾಗಿರುವುದರ ಕುರಿತು ಹೇಳಿದ್ದಾರೆ. ಅವರು ಕಾಲೇಜಿನಲ್ಲಿ ಓದಿ BA ಡಿಗ್ರಿ ಮುಗಿಸಿದಾಗ ಅವರು ಹೆಮ್ಮೆಪಟ್ಟು ಕೊಂಡಿದ್ದರಂತೆ. ತನ್ನನ್ನು ಕುರಿತು ಹೇಳಿಕೊಂಡ ಸಾಕ್ಷಿಯಲ್ಲಿ ಹೇಳಿದ್ದಾರೆ. ನಂತರ ಅವರು ಹಂತ ಹಂತವಾಗಿ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮನ್ನು ಬರಿದು ಮಾಡಿ ಕೊಂಡರೆಂಬುದನ್ನು, ಕ್ರಿಸ್ತನು ಹೆಚ್ಚಿಸಲ್ಪಡಬೇಕು, ತಾನು ತಗ್ಗಿಸಲ್ಪಡಬೇಕೆಂಬುದನ್ನು ಒತ್ತಿ ಹೇಳಿದರು. ತನ್ನನ್ನು ಹೇಗೆ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿಕೊಂಡಾಗ ದೇವರು ತನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ತನ್ನ ಸೇವೆಯಲ್ಲಿ ಉಪಯೋಗಿಸಿದನೆಂಬುದನ್ನು ಹೇಳಿದರು.
ಇದನ್ನು ಅವರು ತಮ್ಮ ಆಪ್ತ ಸ್ನೇಹಿತರಾಗಿದ್ದ ಪೆಂಗ್ವಾರ್ನ್ ಜೋನ್ಸ್ರವರ ಬಳಿ ಹೃದಯ ತೆರೆದು ಹೇಳಿಕೊಂಡಿದ್ದರಂತೆ. ಯಾವುದಕ್ಕೂ ಯೋಗ್ಯತೆಯಿಲ್ಲದ ನನ್ನನ್ನು ಕ್ರಿಸ್ತನು ತನ್ನ ಚಿತ್ತದಂತೆ ನಡೆಸಿ ಉಪಯೋಗಿಸುತ್ತದೆನೆಂಬುದನ್ನು ಹೇಳಿದರು. ಅವರು ಆರಂಭದಿಂದಲೂ ತಾನು ಮಾಡಿದ ಮಿಷನರಿ ಸೇವೆಯನ್ನು ಕುರಿತು ಅವರೇ ಹೇಳಿರುವುದನ್ನು ಇಲ್ಲಿ ಬರೆದಿದ್ದೇವೆ. ನಾನು ಯೌವನಸ್ಥನಾಗಿದ್ದಾಗಲೇ ನಾನು ಒಬ್ಬ ಒಳ್ಳೆ ಸೇವಕನಾಗಬೇಕು, ಅತಿ ಶ್ರೇಷ್ಠ ಮಿಷನರಿಯಾಗಬೇಕು ಎಂಬ ಆಶೆ ನನಗಿತ್ತು. ಅದಕ್ಕಾಗಿಯೇ ಶಾಲೆಗೆ ಸೇರಿದೆನು, ಡಿಗ್ರಿಯನ್ನು ಪಡೆದೆನು. ಅಲ್ಲಿ ಅಂದರೆ ಭಾರತದಲ್ಲಿ ಸೇವೆ ಮಾಡಲು ಅಗತ್ಯವಾದ ಭಾಷೆಗಳನ್ನು ಕಲಿಯಲು ತೀರ್ಮಾನಿಸಿದೆನು. ತನ್ನ ಉದ್ದೇಶಕ್ಕೆ ಯಾವುದು ಅಡ್ಡಿ ಬಾರಬಾರದು ಎಂದು ದೃಢ ಮಾಡಿಕೊಂಡೆನು. ಆ ಸಮಯದಲ್ಲಿ ಇದು ನನಗೆ ಲೋಕದ ಆಶೆಯಾಗಿಯೇ ಇರಬಹುದೆಂದು ಅನಿಸಿತು. ನಾನು ಕ್ರಿಸ್ತನ ಸೇವೆ ಮಾಡಬೇಕೆಂದು ಕೊಂಡಿದ್ದು ಸತ್ಯವೇ, ಆದರೆ ಈ ಆಶೆಯು ನಾನು ನನ್ನದು ಎಂಬ ಸ್ವನೀತಿಯನ್ನೇ ಆಸ್ತಿವಾರವನ್ನಾಗಿ ಹಾಕಿಕೊಂಡ ಹಾಗೆ ಎಂದು ನನಗೆ ಅನಿಸಿತು. ನನ್ನ ತಂದೆಯವರಿಗೆ ಒಬ್ಬ ಆಪ್ತ ಮಿತ್ರರಿದ್ದರು. ಅವರು ಒಬ್ಬ ಬೋಧಕರು. ಅವರಿಗೆ ಹೊರದೇಶದಲ್ಲಿ ಹೋಗಿ ಸೇವೆ ಮಾಡಬೇಕೆಂಬ ಆಶೆಯಿತ್ತು. ಆದರೆ ಅವರ ಆಶೆಯು ನೆರವೇರಲಿಲ್ಲ. ನಾನು ಒಬ್ಬ ಮಿಷನರಿಯಾಗಿ ಇಂಡಿಯಾ ದೇಶಕ್ಕೆ ಹೋಗಲು ಸಿದ್ಧವಾಗಿದ್ದೇನೆ ಎಂಬುದನ್ನು ಅವರು ತಿಳಿದಾಗ ಅವರಿಗೆ ಬಹಳ ಸಂತೋಷವಾಯಿತು. ತಾನು ಹೋಗಲಾಗದಿದ್ದರೂ ತನ್ನ ಸ್ನೇಹಿತರ ಮಗನು ಹೋಗುತ್ತಿರುವ ವಿಷಯ ತಿಳಿದು ಅವರು ಬಹಳ ಸಂತೋಷಿಸಿದರು. ನನ್ನನ್ನು ಬಹಳವಾಗಿ ಅಭಿನಂದಿಸಿದರು. ನಾವಿಬ್ಬರು ಮೊದಲಿನಿಂದಲೂ ಅಧಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿದೆವು. ಅವರು ತೋರಿಸುತ್ತಿದ್ದ ಅಪಾರವಾದ ಪ್ರೀತಿಗೆ ನಾನು ದೇವರನ್ನು ಸ್ತುತಿಸುತ್ತಿದ್ದೆನು. ಭಾರತದಲ್ಲಿ ನಾನು ಮಾಡಲಿಕ್ಕಿರುವ ನನ್ನ ಸೇವೆಯ ಉದ್ದೇಶದಿಂದ ನ್ಯೂಯಾರ್ಕ್ ನಗರದಲ್ಲಿ ಹಡಗನ್ನು ಹತ್ತಿ ನನಗೆ ನೇಮಕವಾಗಿದ್ದ ಕ್ಯಾಬಿನ್ನಲ್ಲಿ ಕುಳಿತಿದ್ದೆನು. ಅಲ್ಲಿ ಒಂದು ಪತ್ರ ಇರುವುದನ್ನು ಕಂಡೆನು. ತಕ್ಷಣವೇ ಅದನ್ನು ತೆರೆದು ಓದಿದೆನು. ಅದು ಒಂದು ಚಿಕ್ಕ ಪತ್ರ. ಅದರ ಸಾರಾಂಶ ಹೀಗಿತ್ತು: ನನ್ನ ಪ್ರೀತಿಯ ಜೋನ್, ತಿಳಿಯತಕ್ಕದ್ದು, ನೀನು ಪರಿಶುದ್ಧ ಆತ್ಮನಿಂದ ನಡೆಸಲ್ಪಟ್ಟು ತುಂಬಲ್ಪಡುವವರೆಗೂ ನಾನು ಎಡೆಬಿಡದೆ ನಿನಗಾಗಿ ಪ್ರಾರ್ಥಿಸುತ್ತಿರುವೆನು ಎಂಬುದೇ. ನನ್ನಲ್ಲಿದ್ದ ಅಹಂಕಾರ ತಲೆ ಎತ್ತಿತ್ತು. ನನಗೆ ಬಹಳ ಕೋಪ ಬಂದಿತ್ತು. ಆ ಪತ್ರವನ್ನು ಮುದುರಿ ಒಂದು ಮೂಲೆಗೆ ಬಿಸಾಡಿದೆನು. ಕೋಪದಿಂದ ಹಡಗಿನ ಮೇಲಿನ ಕೋಣೆಗೆ ಹೋದೆನು. ಹೇಗೆ ಈ ಮನುಷ್ಯನು ನನಗೆ ಈ ಪತ್ರ ಬರೆದಿದ್ದಾನೆ? ಇದರ ಅರ್ಥವೇನು? ಹಾಗಾದರೆ ಇನ್ನು ನಾನು ಪವಿತ್ರಾತ್ಮನಿಂದ ತುಂಬಲ್ಪಡಲಿಲ್ಲವೇ? ತುಂಬಲ್ಪಟ್ಟಿರುವೆನೆಂಬ ಭಾವನೆಯಿಂದಲೇ ಹೊರಟಿರುವೆನಲ್ಲ. ಆದರೆ ಇವರಾದರೂ ನಾನು ಇನ್ನೂ ಪರಿಪಕ್ವವಾಗಬೇಕು ಎನ್ನುವರಲ್ಲ, ನಾನು ಯೋಗ್ಯನಲ್ಲ ಎಂದು ಹೇಳುವರಲ್ಲ ಎಂಬುದನ್ನು ನೆನೆಸಿ ಒಂದು ಹೋರಾಟ ನನ್ನಲ್ಲಿ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿದೆನು. ಬಹಳ ಮನೋಭಾರದಿಂದ ಯೋಚಿಸಿದೆನು. ಆ ಪತ್ರವನ್ನು ಬರೆದಿದ್ದ ಬೋಧಕರು ಬಹಳ ಗೌರವಸ್ಥರು. ಅವರ ಭಕ್ತಿಯುಳ್ಳ ಪ್ರೀತಿಯಿಂದ ತುಂಬಿದ ಜೀವಿತವನ್ನು ನಾನು ನೋಡಿದ್ದೇನೆ. ನನ್ನ ಹೃದಯದ ಅಂತರಾಳದಿಂದ ಅವರು ಹೇಳುವುದು ಸರಿಯೇ ಎಂದು ನಾನು ಇನ್ನೂ ಮಿಷನರಿ ಸೇವೆಯಲ್ಲಿ ಪಕ್ವವಾಗಿಲ್ಲವೆಂದು ತಿಳಿದೆನು. ಸ್ವಲ್ಪ ಶಾಂತಿಯನ್ನು ಹೊಂದಿ ಯೋಚಿಸಿ ತಿರುಗಿ ನನ್ನ ಕೋಣೆಗೆ ಓಡಿದೆನು. ಮೊಣಕಾಲೂರಿ ನಾನು ಮುದುಡಿ ಬಿಸಾಡಿದ ಪತ್ರವನ್ನು ಹುಡುಕಿದೆನು. ಪತ್ರವನ್ನು ಸರಿಮಾಡಿ ತಿರುಗಿ ಓದಿದೆನು. ನನ್ನ ತಂದೆಯ ಸ್ನೇಹಿತರು ಪತ್ರದಲ್ಲಿ ಬರೆದಿರುವುದು ಸತ್ಯವೆಂದು ತಿಳಿದೆನು. ನಾನು ಎಂಬ ಅಹಂಭಾವವು ನನ್ನಲ್ಲಿರುವುದನ್ನು ನಾನು ಯೋಚಿಸಿದುದು ತಪ್ಪೆಂಬುದನ್ನು ತಿಳಿದೆನು. ಇದೇ ಮನಸ್ಥಿತಿಯಲ್ಲಿ 3-4 ದಿನಗಳು ಹಾಗೆಯೇ ಇದ್ದೆನು. ನನ್ನಲ್ಲಿ ಸಮಾಧಾನವಿರಲಿಲ್ಲ. ಈ ರೀತಿಯ ದುಃಖ ಹೋರಾಟಗಳು ದೇವರ ಕೃಪೆಯಿಂದ ನನ್ನ ತಂದೆಯ ಸ್ನೇಹಿತರ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಕ್ಕೆ ಗುರುತುಗಳು ಎಂದು ತಿಳಿದೆನು. ನನ್ನಲ್ಲಿರುವ ಹೆಮ್ಮೆ, ಸ್ವನೀತಿ ಎಂಬ ಕೆಟ್ಟ ಆತ್ಮಗಳು ನನ್ನಿಂದ ಹೋಗಬೇಕು ಎಂದುಕೊಂಡೆನು. ಇನ್ನೂ ನಾನು ಮಾಡಬೇಕಿರುವುದೇನು ಎಂಬುದನ್ನು ತಿಳಿಯದಂಥ ಪರಿಸ್ಥಿತಿಯಲ್ಲಿ, ದೇವರೇ, ನನ್ನನ್ನು ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು ಎಂದು ಪ್ರಾರ್ಥಿಸಿ ಅಂಗಲಾಚಿದೆನು.
ಹೀಗೆ ನಾನು ಮಾಡಿದ ಆ ಕ್ಷಣವೇ ಒಂದು ದೊಡ್ಡ ಶಾಂತಿ ನನ್ನ ಮನದಲ್ಲಿ ತುಂಬಿತು. ವಿವರಿಸಲಾಗದ ಸಮಾಧಾನ ನನ್ನನ್ನು ಆವರಿಸಿತು. ನನ್ನ ಪ್ರಯಾಣದ ಕೊನೆಯವರೆಗೂ ನನ್ನನ್ನು ಪರೀಕ್ಷಿಸಿ ಪರಿಶೋಧಿಸುವುದರಲ್ಲಿಯೇ ಕಳೆದೆನು. ನಾನು ಭಾರತ ದೇಶದಲ್ಲಿ ಕಾಲಿಡುವ ಮೊದಲೇ ನಾನು ಒಂದು ದೃಢವಾದ ತೀರ್ಮಾನಕ್ಕೆ ಬಂದೆನು. ಮೊದಲನೆಯದಾಗಿ ನಾನು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು, ಇದು ಬಹಳ ಮುಖ್ಯ. ಎರಡನೆಯದಾಗಿ ದೇವರಿಗೆ ಶರಣಾಗುವುದು, ದೇವರೊಂದಿಗೆ ಮಾತನಾಡಿ, ದೇವರೇ, ನನ್ನ ಇಷ್ಟದಂತೆ ಏನು ನಡೆಯುವುದು ಬೇಡ. ಭಾರತದಲ್ಲಿ ಭಾಷಾ ಪರೀಕ್ಷೆಯಲ್ಲಿ ಪಾಸಾಗದಿದ್ದರೂ ಪರವಾಗಿಲ್ಲ, ನಿನ್ನ ಚಿತ್ತವಾದರೆ ಆ ದೇಶದಲ್ಲಿ ಯಾವುದಾದರೊಂದು ದೂರ ಬೆಟ್ಟ ಪ್ರದೇಶದಲ್ಲಿ ನಿನಗಾಗಿ ಒಂದು ಸಾಧಾರಣ ಸೇವಕನಾಗಿ ನಿಜವಾದ ಸೇವೆ ಮಾಡಲು ಕಾದಿದ್ದೇನೆ. ನಿನಗಾಗಿ ನಾನು ಎಂಥವನಾಗಿರಬೇಕು ಹಾಗೆ ಎಲ್ಲ ಸೇವೆಯನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಿನ್ನ ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸು ಎಂದು ಕೂಗಿ ಬೇಡಿಕೊಂಡನು. ನಾನು ಭಾರತಕ್ಕೆ ಬಂದು ಕೆಲವೇ ದಿನಗಳಾಗಿತ್ತು. ನಾನು ಇನ್ನೊಬ್ಬ ಮಿಷನರಿಯೊಂದಿಗೆ ತಂಗಿದೆನು. ಅವರಿಗೆ ಕೆಲವಾರು ವರ್ಷಗಳ ಸೇವೆಯ ಅನುಭವವಿತ್ತು. ಒಂದು ದಿನ ನಾನು ಅವರೊಂದಿಗೆ ಹೊರಗೆ, ಅಂದರೆ ಬೀದಿಯಲ್ಲಿ ನಡೆಯುವ ಆರಾಧನೆಗೆ ಹೋಗಿದ್ದೆನು. ಆ ಸಮಯದಲ್ಲಿ ಅವರೇ ಬಿಡುಗಡೆಯ ಸುವಾರ್ತೆಯನ್ನು ಪ್ರಸಂಗಿಸುತ್ತಿದ್ದರು. ಅವರು ಮಾತನಾಡಿ ಮುಗಿಸಿದಾಗ ಅಲ್ಲಿಗೆ ಬಂದಿದ್ದ ಗಣ್ಯ ವ್ಯಕ್ತಿಗಳೊಬ್ಬರು ದೇವರ ವಾಕ್ಯವನ್ನು ಸಾರಿದ ಆ ಮಿಷನರಿ ಸಹೋದರನನ್ನು ನೋಡಿ ಆಂಗ್ಲ ಭಾಷೆಯಲ್ಲಿ, ಅಯ್ಯ, ನೀವು ರಕ್ಷಣೆ ಹೊಂದುವಿರಾ? ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು? ಇನ್ನೂ ನನ್ನ ಜೀವಿತದಲ್ಲಿ ತೆಗೆದು ಹಾಕಬೇಕಾದ ಪಾಪಗಳು ಎಷ್ಟೋ ಇದೆಯಲ್ಲ. ನನಗೆ ಬಿಡುಗಡೆ ಬೇಕು. ನಿಮ್ಮ ರಕ್ಷಕನಾದ ಯೇಸುವಿನಿಂದ ನನಗೆ ಬಿಡುಗಡೆ ಸಿಗುವುದೇ ಎಂದು ಕೇಳಿದರು. ಈ ಸ್ಥಿತಿಯಲ್ಲಿ ನಾನು ಮನೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥಿಸಲಾರಂಭಿಸಿದೆನು. ದೇವರೊಂದಿಗೆ ನೇರವಾಗಿ ಹೋರಾಡಿ ಮಾತನಾಡಲು ತೀರ್ಮಾನಿಸಿ ಮೊಣಕಾಲು ಊರಿದೆನು. ದೇವರೇ, ನನ್ನ ಎಲ್ಲ ಪಾಪ ಬಂಧನಗಳ ಮೇಲೆ ಜಯವನ್ನು ಕೊಡು. ಇಲ್ಲದಿದ್ದರೆ ನಾನು ಹಿಂದಿರುಗಿ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಬೇರೆ ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ. ನನ್ನ ಸ್ವಂತ ಜೀವಿತವನ್ನೇ ಸರಿಪಡಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ನಾನಿದ್ದೇನೆ. ಹೀಗಿರುವಾಗ ಇತರರಿಗೆ ಬೋಧಿಸುವುದು ಹೇಗೆ? ಸ್ವಲ್ಪ ಹೊತ್ತು ಹಾಗೆಯೇ ಇದ್ದೆನು. ಆಗ ಕ್ರಿಸ್ತನು ನನ್ನೊಂದಿಗೆ ಮಾತನಾಡುವುದನ್ನು ಕೇಳಿದೆನು. ತಾನು ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದೇನೆಂದು, ಎಲ್ಲ ಪಾಪಗಳಿಂದಲೂ ನನ್ನನ್ನು ಬಿಡಿಸುತ್ತೇನೆಂತಲೂ ನನಗೆ ವಾಗ್ದಾನ ಮಾಡಿದನು. ನಾನು ಇಂಡಿಯಾದಲ್ಲಿ ಮಾಡಬೇಕಾದ ಸೇವೆಯನ್ನು ನನಗೆ ತಿಳಿಸಿದನು ಮತ್ತು ನನ್ನನ್ನು ದೃಢಪಡಿಸಿದನು. ಆತನು ನಿಶ್ಚಯವಾಗಿ ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸಿದನು. ಅಂದಿನಿಂದ ನನ್ನಲ್ಲಿ ಆ ವಿಷಯದ ಬಗ್ಗೆ ಸಂಶಯವೇ ಬರಲಿಲ್ಲ. ಅಂದು ಆತನು ನನಗೆ ಕೊಟ್ಟ ಜಯವನ್ನು ಕುರಿತು ಈಗ ನಾನು ಸ್ವಲ್ಪವೂ ಹಿಂದೆಗೆಯದೆ ಸಾಕ್ಷಿ ಹೇಳುತ್ತೇನೆ. ಸಾಕ್ಷಿ ಹೇಳುವುದರಲ್ಲಿ ನನಗೆ ಬಹಳ ಸಂತೋಷ. ಯೇಸು ನನಗೆ ಮಾಡಿದ ಎಲ್ಲ ವಾಗ್ದಾನಗಳನ್ನು ಅನುದಿನವೂ ನೆರವೇರಿಸುತ್ತಾನೆ ಎಂದು ಹೇಳುವ ಭಾಗ್ಯವನ್ನು ನಾನು ಈಗ ಹೊಂದಿದ್ದೇನೆ. ಮೇಲೆ ಹೇಳಿದ ತನ್ನ ಸ್ವಂತ ಅನುಭವವನ್ನು ಭಕ್ತರಾದ ಹೈಡ್ರವರು ತಾವೇ ಹೇಳಿದ್ದಾರೆ. ಈ ಸಾಕ್ಷಿಯನ್ನು ಅವರ ಹೆಮ್ಮೆಯಿಂದ ಹೇಳಿಕೊಳ್ಳುವಾಗ ಅವರ ಮುಖದಲ್ಲಿ ಆನಂದ ಹೊರ ಹೊಮ್ಮುತ್ತಿರುತ್ತದೆ. ಒಂದು ಬೆಳಕು ಅವರಲ್ಲಿ ಪ್ರಕಾಶಿಸುವುದನ್ನು ನೋಡಿದ್ದೇವೆ ಎಂದು ಪೆಂಗ್ವರ್ನ್ ಜೋನ್ಸ್ನವರ ಮಾತಿನಿಂದ ತಿಳಿಯಬಹುದು. ಮೇಲಾಗಿ ಪವಿತ್ರವಾದ ಉದ್ದೇಶದಿಂದ ನಾವು ಉತ್ತೇಜಿಸಲ್ಪಟ್ಟು ಕಾರ್ಯಗಳನ್ನು ನಿರ್ವಹಿಸಬೇಕೆಂದಿರುವಾಗ ಸೈತಾನನು ತನ್ನ ವಂಚನೆ ಮೋಸಗಳಿಂದ ನಮ್ಮನ್ನು ದಿಕ್ಕು ತಪ್ಪಿಸಲು ಯತ್ನಿಸುತ್ತಾನೆಂಬುದನ್ನು ನಾವು ಜಾನ್ ಹೈಡ್ರವರ ಮೂಲಕ ತಿಳಿಯಬಹುದು. ಕರ್ತನಾದ ಯೇಸುಕ್ರಿಸ್ತನು ತಾನು ಆರಿಸಿಕೊಂಡ ತನ್ನ ದಾಸರಿಗೆ ಅವರ ಕೊರತೆಗಳನ್ನು ಎತ್ತಿ ತೋರಿಸಿ ಆತ್ಮಿಕ ಕೊರತೆಗಳಿದ್ದರೆ ಅದನ್ನು ಸರಿಪಡಿಸುತ್ತಾನೆ. ತಕ್ಷಣವೇ ಅವರು ಕ್ರಿಸ್ತನ ಪಾದ ಸನ್ನಿಧಿಗೆ ಓಡಿಬಂದು ಪ್ರಾರ್ಥನೆಯಲ್ಲಿ ಏಕಾಂತವಾಗಿ ಸಂಚರಿಸಿ ಮಾತನಾಡಿ ಒಳ್ಳೆಯ ಆಲೋಚನೆಗಳನ್ನು ಹೊಂದಿ ರಕ್ಷಕನ ದಯೆಗೆ ಪಾತ್ರರಾಗುತ್ತಾರೆ. ದೇವರೊಂದಿಗೆ ಏಕಾಂತವಾಗಿದ್ದು ಪ್ರಾರ್ಥಿಸಿ ಆತನು ಮಾತನಾಡುವ ಸ್ವರವನ್ನು ಕೇಳಿಸಿಕೊಂಡು ಹರ್ಷ ಆನಂದಗಳನ್ನು ಅನುಭವಿಸುವಂಥ
ಪೂರ್ಣಾವಧಿ ಸೇವಕರುಗಳು ಹಾಗೂ ವಿಧ ವಿಧವಾಗಿ ಸೇವೆ ಮಾಡುತ್ತಿರುವವರಿಗೂ ಕ್ರೈಸ್ತರೆಂದು ಹೇಳಿಕೊಳ್ಳುವ ಎಲ್ಲರಿಗೂ ಇದು ಅನುಭವವಾಗಬೇಕು. ರಕ್ಷಕನ ಹತ್ತಿರ ಬಂದು ನಮ್ಮ ಕಷ್ಟ ದುಃಖಗಳನ್ನು ಹೇಳಿ ಆತನ ಸಹಾಯವನ್ನು ಕೃಪೆಯನ್ನು ಬೇಡಿಕೊಳ್ಳುವಾಗ ಪ್ರೀತಿ ಸ್ವರೂಪಿಯಾದ ಆತನು ನಮ್ಮ ಮೇಲೆ ಮನಮರುಗಿ ಎಲ್ಲ ಕಷ್ಟಗಳನ್ನು ಎದುರಿಸಲು ಶಕ್ತಿ ಕೊಡುತ್ತಾನೆ ಮತ್ತು ಸಹಾಯ ಮಾಡುತ್ತಾನೆ. ಆತನಿಲ್ಲದೆ ನಾವಿಲ್ಲ, ನಾವು ಏನು ಮಾಡಲು ಸಾಧ್ಯವಿಲ್ಲದವರು. ಇದನ್ನು ಖಂಡಿತವಾಗಿ ತಿಳಿದು ಆತನ ಆಶ್ರಯಕ್ಕೆ ಓಡಿ ಬರುವುದರ ಮೂಲಕ ಸಮಸ್ಯೆ ಹೋರಾಟಗಳ ಮಧ್ಯದಲ್ಲಿಯೂ ನಾವು ಶ್ರೇಷ್ಠವಾದ ಜಯದ ಉನ್ನತವಾದ ಜೀವಿತವನ್ನು ನಡೆಸಬಹುದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು.
ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.